ಯಾರ್ಯಾರು PUC ಮುಗಿಸಿರ್ತೀರಾ ಹಾಗೂ KCT ಬರಿಬೇಕು ಅಂತೀರಾ, ಮೇ 23-24 ಎಕ್ಸಾಮ್ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ಶುಕ್ರವಾರನೇ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಾನು ತಿಳಿಸ್ತೀನಿ. ಹಾಗೂ ಎಷ್ಟೋ ಜನ ಏನ್ ಮಾಡ್ತಿದ್ದಾರೆ, ಫೇಕ್ ಮಾಡ್ತಾ ಇದಾರಂತೆ. ಏನಂತ ಅಂದ್ರೆ ನಕಲಿ ಲಿಂಕ್ ಗಳನ್ನ ಪ್ರೊವೈಡ್ ಮಾಡಿ ಇಲ್ಲಿಂದ ನೀವು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಂದ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಕದೀತಾ ಇದ್ದಾರೆ. ನಿಮ್ಮ ಹೆಸರು ಇರ್ಬೋದು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್, ಯಾವ ಏರಿಯಿಂದ ಬರ್ತೀರಾ, ಯಾವ ಕೋರ್ಸ್ ತಗೊಂತೀರಾ, ಇದೆಲ್ಲ ತಗೊಂಡು ಆ ಮಾಹಿತಿನ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಆ ಕಾರಣಕ್ಕೋಸ್ಕರ ಎಲ್ಲಿ ನೀವು ಡೀಟೇಲ್ಸ್ ನ ಆಡ್ ಮಾಡ್ತಿದ್ರ ನೋಡ್ಕೊಂಡು ಮಾಡಿ. ಯಾಕೆಂದ್ರೆ KCT ಅವರೇ ಅಫಿಷಿಯಲ್ ಲಿಂಕ್ ಇದೆ, KEAದು CETonline.karnataka.gov.in ಗೆ ಹೋಗಿ ಮಾಡಿ. ಯಾಕೆಂದ್ರೆ ನಾನು ಇವಾಗ ತೋರಿಸ್ಕೊಡ್ತೀನಿ, ನಿಮಗೆ ಗೊತ್ತೇ ಆಗಲ್ಲ ಯಾವ್ದು ಫೇಕು ಯಾವ್ದು ರಿಯಲು ಅಂತ. ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಹುಷಾರಾಗಿರಿ. ಪೇರೆಂಟ್ಸ್ ಇರ್ಬೋದು ಅಥವಾ ನಿಮ್ಗೆ ಗೊತ್ತಿರೋ ಮಕ್ಳು ಇರ್ಬೋದು ಅಥವಾ ನೀವೇ ಅಪ್ಲೈ ಮಾಡ್ತಿದ್ರೆ ನೋಡ್ಕೊಂಡು ಮಾಡೋದು, ಕೇರ್ಫುಲ್ ಆಗಿ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನೀವೇನ್ ನೋಡ್ತಾ ಇದ್ದೀರಾ ಇದು ಒರಿಜಿನಲ್ ಲಿಂಕು. ಇಲ್ಲಿ ನಿಮ್ಗೆ CETonline.karnataka.gov.in ಅಂತಿರುತ್ತೆ. ಅಲ್ಲೇ ನೀವು ಹೋಗಿ ಎಂಟರ್ ಮಾಡಿ. ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಬಿಡ್ತೀನಿ. ಇದರಲ್ಲಿ ನೀವು ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು ಮತ್ತೆ ಕ್ಯಾಪ್ಚಾ ವೆರಿಫಿಕೇಶನ್ ಇದೆಲ್ಲ ಹಾಕಿದ್ರೆ ನಿಮ್ದೇ ಒಂದು ಅಡ್ಮಿಟ್ ಕಾರ್ಡ್ ಅಥವಾ ಅಡ್ಮಿಷನ್ ಕಾರ್ಡ್ ಅಥವಾ ನೀವೇನು ಎಕ್ಸಾಮ್ ಎಂಟ್ರಿ ಮಾಡ್ಕೊಳ್ಳೋಕೆ ನಿಮಗೊಂದು ಮಾಹಿತಿಯಾಗಿ ಸಿಗುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಇದರ ಫೇಕ್ ಆಗಿ ಮಾಡಿದ್ದಾರೆ. ಇದು ನೋಡಿ, ಇದು ಫೇಕು. ಕರ್ನಾಟಕ ನೋಡಿ, ಎಕ್ಸಾಕ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ರಿಯಲ್ ನಂಗೆ ಚೆನ್ನಾಗಿ ತೋರಿಸಿದ್ದಾರೆ. ಅಪ್ಲೈ ಟು college.co KCT ಅಡ್ಮಿಟ್ ಕಾರ್ಡ್ 2026 ಅಂತ ಇದೆ. ಇದು ಒಂದು ಫೇಕ್ ಲಿಂಕ್ ಆಗಿದೆ. ಇದರಲ್ಲಿ ಫುಲ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಎಲ್ಲ ನಿಮ್ದು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೋಡ್ಕೊಂಡು ಎಂಟರ್ ಮಾಡಿ. ಯಾವುದೇ ಕಾರಣಕ್ಕೂ ಈ ತರ ಗೊತ್ತಿಲ್ಲದೆ ಇದ್ರೆ ನೀವು ಅಪ್ಲೈ ಮಾಡೋಕೋಬೇಡಿ. ನೋಡ್ಕೊಂಡು ನಿಮ್ಮ ಅಕ್ಕಪಕ್ಕದವ್ರು ಕೇಳ್ಕೊಂಡು ಮಾಡಿ. ನಾನು ಕೂಡ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಥವಾ KCT ಹೋಗಿ ನೀವು ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಹೋದ್ರೆ ನೀವು ಡೈರೆಕ್ಟ್ ಕೂಡ ನಿಮಗೆ ಸಿಗುತ್ತೆ ಆರಾಮವಾಗಿ.